ಹಲೋ ಹಲೋ. ಬರ್ತೀಯಾ? ನೀ ಬರ್ತೀಯಾ? ನೀ ಬರ್ತೀಯಂದ್ರೆ ನಾ ಬರ್ತೀನಿ. ನೀ ಬಂದ್ರೆ ನಾ ಬರ್ತೀನಿ. 10:30 ಆಯ್ತು ಬಿಡು. ಮತ್ತೇನು ಕಾಲೇಜಿಗೆ ಹೋಗೋದು? ನಾಳೆ ಹೋಗೋಣ. ಸರಿ. ಎಲ್ಲಿದೀವೋ ನಿಮ್ಮ ಮೌನ ಬರ್ತೀಯಲ್ಲ ಮನಿಗೆ? 5 ನಿಮಿಷಪ್ಪ ಬಣ್ಣಪ್ಪ ಬಣ್ಣಪ್ಪ. 5 ನಿಮಿಷ ಮಂಗ್ಯಾನ ಮಗಣ. ಏಸ್ ತಾಸ ನೀ ಹೇಳಾಕೈತಿ 5 ನಿಮಿಷ ಅಂತೇಳಿ. ಏನ್ ಹಿಂದ ಮುಂದ ಮಾಡಾಕತ್ತೇನ? ಗೇರರಿ ಹಾಕ ವಾಚನೆ ಅಂದ. ಹಗಲು ಬಾರೋ ಸೂರ ಹತ್ ಹೇಳಿ ಕೇಸ್ ನಡ್ಸವ ನಾಗರಾಜ್ ಕುಡ್ಪಳಿ ಮನಿಗೆ ಬಂದ ಊಟ ಮಾಡ್ಕೊಂಡ. ಆ ಸೂರ್ಯಾಗು ಮುಂಜಾನೆಂದ ತಿರುಗಿ ಬ್ಯಾಸರ ಆತತ್ ಹೇಳಿ ಊಟ ಮಾಡಿ ಅವ್ ಮನಿಗ್ ಹೋದ. ಅನುಶ್ರೀ ಅಕ್ಕ ಸರಿಗಮಪ ಶೋ ಮುಗಿಸಿ ಮನಿಗ್ ಹೋಗಿ ಪದ್ಧಸಿರಿ ಊಟ ಮಾಡಿ ಮಕ್ಕೊಂದಾಳ. ನಿನಗ್ ಯಾಕೆ ಟೈಮ್ ಆಗೋಲ್ ದಿನ? ಅಪ್ಪ ಬನ್ನಿಯಪ್ಪ ಇಲ್ಲೇ ಹಾದ್ಯಾಗದನಪ್ಪ. ಏ ನೀ ಬರೋದು ಬೇಕಾಗಿಲ್ಲ. ಇನ್ನು ಮ್ಯಾಲಿಂದ ನಿನಗ ಆರತಿ ರೆಡಿ ಮಾಡಿ ಇಡ್ತಾನ. ಎಂದ್ ಬರ್ತಿ ಬಾ. ಸ್ವಾಮಿಗಳ ಗತಿ ಮನಿಗ್ ಬರಾಕತ್ತಿ. ಮನಿಗ್ ಬರೋದು ಅಪರೂಪ ಆಗಿಬಿಟ್ಟತಿ ಮಗಣ. 5 ನಿಮಿಷ ಅಂತ ಹೇಳಿ ಎಲ್ಲಿ ಹೊಕ್ಕಿ? ಯಾವನ್ ಜೋಡ್ ಹೊಕ್ಕಿ? ಇಲ್ಲಪ್ಪ ನಮ್ ದೋಸ್ತನ್ ಮನಿಗ್ ಬಂದಿನಪ್ಪ. ಇಲ್ಲೇ ಬನ್ನಪ್ಪ. ಯಾವ ದೋಸ್ತವ ಸೊಳೆ ಮಗ ಕೊಡವನ್ ಕೈ. ಅಲ್ಲೋಡು ರಾಂಗ್ ಸೈಡ್ ಬರೋದಲ್ಲದೆ ಗುರಾಯಿಸ್ಕೊಂಡ್ ಬೇರೆ ಹೋಯ್ತು. ಏನಾಗಲ್ಲ ಬಿಡು ಮಗ. ಅದೇ ಬಿಟ್ಬಿಡಾಕತ್ತೆ. ಇಂತ ಬೋರ್ಡ್ ಡ್ರೈವರ್ಗೆ ಅವಾರ್ಡ್ ಕೊಡ್ಬೇಕು. ಅವಾರ್ಡ್ ಕೊಡ್ಬೇಕು. ಹೆಂಗೋ ಬಂದ್ಬಿಡ್ತಾರಪ್ಪ ಇವಾಗೆಲ್ಲ ಜನ. ಬಾರ ತೂರ್ಕೊಂಡ್ಬಿಡು. ನಾನು ತಿರುಗಿಸ್ತೀನಿ ತೂರ್ಕೊಂಡು ಹೋಗ್ಬಿಡು ಅಂದೆ ಅಪ್ಪ ಅಷ್ಟೇ. ಜಾಗ ಇದ್ರೆ ತಾನೇ ಅಪ್ಪ ನಾನು ಹೋಗೋದು ಮುಂದಕ್ಕೆ. ಇವರೆಲ್ಲ ಆರನಲ್ಲೇ ಮ್ಯೂಸಿಕ್ ಬರ್ಸ್ತಾರೆ. ಇವ್ರು ತಲೆ ಇಲ್ವಾ ಇವ್ರಿಗೆ? ಅಪ್ಪ ನಮ್ ಫ್ರೆಂಡ್ ಫೋನ್ ಮಾಡ್ತಾವ. ಒಂದೇ ನಿಮಿಷ. ಹಲೋ ಮಚೆ ಸಂಜೆ ಪಾಟೀಲ್ ಇದು ಎಣ್ಣೆ ಹೊಡಿತೀಯ ಬೀರ್ ಹೊಡಿತೀಯ? ಬಿಡಿ ಕೆಳಗಡೆನೆ ಇರು. ಬತ್ತೀನಿ ಮುಗ್ಸೋಣ. ಅದು ಸೈನ್ಸ್ ಲ್ಯಾಬ್ ಮಾಡಿ ಮುಗಿಸ್ಬೋಣ ಆ ಚಾಪ್ಟರ್ ಇವತ್ತು. ಅಪ್ಪ ಜೊತೆಗವ್ರೆ ನಿಂಗ ಆಮೇಲೆ ಮಾಡ್ತೀನಿ. ಹಾ ಸರಿ. ಅಲ್ಲಷ್ಟೊಂದ್ ಜಾಗ ಬಿಟ್ಟಿರು ಹೋಗಿ ಸಾಯ್ತಾನೆ. ಗಾಡಿ ಏನಕ್ಕೆ ಅಂತಾರ ಗೊತ್ತಿಲ್ಲ ಅಪ್ಪ ಇವರೆಲ್ಲ. ಅಲ್ಲೋಡ ಅವಂದೇ ತಪ್ಪಿಟ್ಕೊಂಡು ಲುಕ್ ಬೇರೆ ಕರ್ಕೊಂಡು ಹೋಯ್ತಾರೆ. ಲವ್ವರ್ ಅನ್ಬಿಡು ಮಗ ಅವ್ರನ್ನ. ಅಪ್ಪ ಲವ್ವರ್ ಇರ್ಬೇಕು ಯಾರೋ ಅವರು. ಬಾಯಿಲಿ ಬೋಳಿ ಮಗ. ಸಾರಿ ಅಪ್ಪ. ಸರ್ ನಾವು ದಿನಕ್ಕೆ 3 ಹೊತ್ತು ಅಷ್ಟೇ ಸರ್ ಊಟ ಮಾಡೋದು. ಅದು ನೀವು ನಂಬಲ್ಲ ಸರ್. ಅಷ್ಟಾಗಿ ಮಾತ್ರ ಊಟ ಮಾಡೋದು ನಾವು. ಆಮೇಲೆ ನೈಟ್ ಹೊತ್ತು ಅಷ್ಟೇ ಸರ್ ನಾವು ಮಲಗೋದು. ಬೆಳಗ್ಗೆ ಹೊತ್ತು ಮಲಗಲ್ಲ. ಭಾನುವಾರದಿತ್ತು ಸರ್ ನಮ್ಮಮ್ಮಂಗೆ ಅಮ್ಮ ಇವತ್ತು ತರಕಾರಿ ಸಾಂಬಾರ್ ಮಾಡಮ್ಮ ಅಂತ ಕೇಳುವ ಸರ್. ನಮ್ಮಮ್ಮ ಕಾಸಿಲ್ಲ ಅಂತ ಅಂದ್ಬಿಟ್ಟು ಮಟನ್ ಸಾಂಬಾರ್ ಮಾಡೋರು ಸರ್. ಆಮೇಲೆ ಎಷ್ಟೋ ದಿವಸ ಮಟನ್ ಸಾಂಬಾರ್ನ ತಿಂದಿದ್ದೀವಿ ಸರ್ ತರಕಾರಿ ತರ ಕಾಸಿಂದ. ಆಮೇಲೆ ನನ್ ಕೆಲವು ಪ್ರಾಬ್ಲಮ್ಗಳಿದಾವೆ ಸರ್. ಕಣ್ಣು ಮುಚ್ಕೊಂಡ್ಬಿಟ್ರೆ ಏನು ಕಾಣೋದೇ ಇಲ್ಲ ಸರ್. ಆಮೇಲೆ ಬಾಯಿ ಮುಚ್ಕೊಂಡ್ಬಿಟ್ರೆ ಏನು ಮಾತಾಡೋದಕ್ಕೆ ಆಗಲ್ಲ ಸರ್. ಹೋದ್ ತಿಂಗಳು ನಮ್ಮ ಅಪ್ಪನ ಹತ್ರ ಹೋದೆ ಸರ್. ಅಪ್ಪ ಕಾಲೇಜ್ಗೆ ಬಸ್ಸಲ್ಲಿ ಹೋಗಕ್ ಆಗ್ತಿಲ್ಲ, ಒಂದ್ ಬೈಕ್ ತಗೊಳಪ್ಪ ಅಂತ ಕೇಳಿದೆ ಸರ್. ಅವ್ರು ಕಾರ್ ತಗೊಟ್ರು ಸರ್. ಕಾಸಿಲ್ಲ ಅಂತ ಹೋಗ್ಬಿಟ್ಟು ನಮ್ಮಂತವರೆಲ್ಲ ಬೈಕ್ ಆಸೆನೆ ಪಡ್ಬಾರ್ದ ಸರ್. ನಮ್ ಕಾಲದಲ್ಲಿ ತುಂಬಾ ಕಷ್ಟ. ನದಿ ನೀಜಾಡ್ಕೊಂಡ್ ಸ್ಕೂಲ್ಗೆ ಹೋಯ್ತಾ ಇದ್ವಿ ನಾವು. ನದಿ ನೀಜಾಡ್ಕೊಂಡ್ ಸ್ಕೂಲ್ಗೆ ಹೋಯ್ತಾ ಇದ್ರ ನೀವು? ಇನ್ನೇನ್ ಮತ್ತೆ ಮೊಸಳೆ ಎಲ್ಲ ಇರ್ತಿತ್ತು. ಅವ್ರು ಕಣ್ತಾಪ್ಸಿ ಅವ್ರು ಬೆನ್ನಿಂದ ಈಜಾಡ್ಕೊಂಡ್ ಸ್ಕೂಲ್ಗೆ ಹೋಯ್ತಾ ಇದ್ವಿ ನಾವು. ಎಷ್ಟೊಂದ್ ಜನ ಮಕ್ಳು ಈಜ್ ಬರ್ದಿರ ಅಲ್ಲೇ ಮುಳುಗೋಗ್ಬಿಡೋರು. ಅವ್ರ ಬದಲು ಮೊಸಳೆ ಬರೋದು ಸ್ಕೂಲ್ಗೆ ಅವ್ರ ಐಡಿ ಕಾರ್ಡ್ ಹಾಕೊಂಡು. ನೀವು ಫಸ್ಟ್ ನೀರ್ ಹಾಕೊಂಡ್ ಕುಡಿಯೋದ್ ಕಣ್ಕೊಂಡು ನಾನೇ ನಿನ್ ಕತೆ ಹೇಳ್ತಾ ಇಲ್ಲ. ದಿನ ನಾವ್ ಈಜಾಡ್ಕೊಂಡ್ ಸ್ಕೂಲ್ಗೆ ಹೋದ್ನ ಜನ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು. ಬೇಕಾದ್ರೆ ನೀನ್ ಅವ್ರನ್ನ ಕೇಳು. ಹಲೋ ಯಾರಿ? ಏನ್ ಮಾಡತ್ತಿಪ್ಪ ರಾಜು ಕಾಕನ ಮಗಣ? ಹಾ ಹೇಳ್ ದೋಸ್ತ. ಏನ್ ಮಾಡತ್ತಾನ ರಾಜು? ಹೆಂಗದಾನ ನಿಮ್ಮ ಅಪ್ಪ? ಹಾ ದೋಸ್ತ ಆರಾಮದೀನ್ ದೋಸ್ತ. ನಾನು ಇಲ್ಲೇ ಮನ್ಯಾಗಿದ್ದೀನಿ ದೋಸ್ತ. ಅಪ್ಪ ಮಮ್ಮಿ ಎಲ್ಲಾರು ಇಲ್ಲೇ ಅದಾರ. ಆರಾಮದೀವ್. ಹಾ ರಾಜು ಅಲ್ಲೇ ಕೂತಾನ. ಆ ಬಾಬಾ ರಾಜುನ ಮಗಣ. ಹಾ ದೋಸ್ತ ಹೇಳ ದೋಸ್ತ ಯಾಕೆ ಫೋನ್ ಮಾಡಿದ್ದಿ? ಹಾ ಕಾಲೇಜ್ದಾಗ ಏನೋ ಬಾಳ್ ಜಿಗದಾಡತ್ತಿದ್ದಿ. ಏನೋ ಬಾಳ್ ಬೇಯತ್ತಿದ್ದಿ ಈಗ. ಹಾ ಕಾಲೇಜ್ ನಾಳೆ ಬರ್ತಿಲ್ಲ ದೋಸ್ತ. ನಿನಗ್ ಬುಕ್ ಇಲ್ಲ ದೋಸ್ತ. ನಾ ತಗೊಂಡ್ ಬರ್ತೀನಿ ದೋಸ್ತ. ಬುಕ್ ಅಲ್ಲೋಪ ರಾಜು ಕಾಕನ ಮಗಣ. ಸ್ಪೀಕರ್ ಇಡು. ಬಾಳ್ ಜಿಗದಾಡೀಗ. ದೋಸ್ತ ಬರ್ತೀನಿ ದೋಸ್ತ. ನಾಳೆ ಬರ್ತೀನಿ ದೋಸ್ತ. ನಿಮ್ಮ ಅಪ್ಪದಾನ ತನ್ಸ್ತೀನ. ನಿಮ್ಮ ಅಪ್ಪ ಏನ್ ಮಾಡ್ಕೊಳ್ಳೋದಾನ? ಇಲ್ಲ ದೋಸ್ತ ಅಪ್ಪನೂ ಆರಾಮದಾರ ದೋಸ್ತ. ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ. ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ. ಐಫೋನ್ ಇರ್ಲಿ ಸ್ಯಾಮ್ಸಂಗ್. ನಮ್ ಗಣೇಶ ಹ್ಯಾಂಡ್ಸಮ್. ಲಾರಿ. ನಮ್ ಗಣೇಶ ಬಾರಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ನಮ್ ಗಣೇಶ ಸೂಪರ್ ಸ್ಟಾರ್. ಹೋಟೆಲ್ ಇರೋದ್ ಗಾಂಧಿ. ನಮ್ ಗಣೇಶ ಚಿಂದಿ. ಚೈನಾ ಇರ್ಲಿ ಕೊರಿಯಾ. ಗಣಪತಿ ಪಪ್ಪ ಮೋರಿಯ. ಮಿಯಾವ್ ಮಿಯಾವ್ ಬೆಕ್ಕು. ಬೌ ನಾಯಿ. ಮಿಯಾವ್ ಬೆಕ್ಕು. ನಮ್ ಗಣೇಶ ಲಕ್ಕು. ಮದ್ವೆಲ್ ಕಟ್ಟರ್ ತಾಳಿ. ನಮ್ ಗಣೇಶ ಜಾಲಿ. ₹5 ಕಾಯಿನ್. ನಮ್ ಗಣೇಶ ಡಾನು. ಇಲ್ಲಿ ಬಂದ್ರು ಇರೋದ್ 3 ನಿಮಿಷ. ಮಹಾಗಣಪತಿ.
ಅಣ್ಣವ್ರೆ ನಾನು ಒಬ್ಬಂಗ್ 5,000 ಸಾಲ ಕೊಟ್ಟಿದ್ದೆ, ಇವಾಗ ನೋಡ್ರಿ ಒಂದೊಂದ್ ಫೋನ್ ಎತ್ತಾ ಇಲ್ಲ. ಒಂಚೂರು ಅವ್ನಿಗೆ ಫೋನ್ ಮಾಡ್ತೀರಾ? ಸರಿ, ನಂಬರ್ ಹೇಳಿ. 9399. ನಿಮ್ ಹೆಸರೇನು? ಜಡ್ಕಾ ಜಗದೀಶ್. ಹಲೋ ಹಲೋ, ಇವ್ರು ಜಡ್ಕಾ ಜಗದೀಶ್ ಅವ್ರು ಫೋನ್ ಮಾಡ್ಸಿದ್ದು. ಇವ್ರೇನೋ ನಿಮ್ಗೆ 5,000 ಕೊಟ್ಟಿದ್ರಂತೆ. ಅವ್ರು ಕೊಟ್ಟಿಲ್ಲ, ನಾವ್ ತಗೊಂಡಿದ್ದು. ಎರಡು ಒಂದೇ ತಾನೆ. ಇವಾಗ ನೀವು ಫೋನ್ ಎತ್ತಾ ಇಲ್ಲ, ಕಾಸು ರಿಟರ್ನ್ ಕೊಡ್ತಾ ಇಲ್ವಂತೆ. ಹಿಂಗೆಲ್ಲ ಮಾಡಿದ್ರೆ ಸರಿ ಸರ್, ನಾವ್ ಇವಾಗಲೇ ಜಡ್ಕಾ ಜಗದೀಶ್ ಅವ್ರ ಅಕೌಂಟ್ಗೆ 10,000 ಟ್ರಾನ್ಸ್ಫರ್ ಮಾಡ್ತೀವಿ. ನಿಮ್ ಮೊಬೈಲ್ ನಂಬರ್ ಒಂದು OTP ಬಂದಿರ್ತದೆ, ಒಂಚೂರು ಹೇಳಿ. ಹೇಳಿ 9349. ಮುಚ್ಚ ನಾನು ಮಾತಾಡ್ತಾ ಇಂತಾನೆ ಇಲ್ಲಿ. ಹಲೋ ಅಪ್ಪಿ, OTP ಸ್ಕ್ಯಾಮ್ ಅಲ್ಲ, ನಾವು ಬೇಜಾರ್ ನೋಡ್ಬಿಟ್ಟಿದೀವಿ. ನಮ್ಮ ಹತ್ರ ಆಡಕ್ ಬರ್ಬೇಡ, ಗೊತ್ತು. ಒಂದು OTP ಹೇಳ್ರೆ ಅಕೌಂಟ್ ಫುಲ್ ಗುಡ್ಸ್ ಗುಂಡಾಟ ಮಾಡ್ಬಿಡ್ತೀರಾ. ಸರ್ ನಮ್ಮ ಮೇಲೆ ನಂಬಿಕೆ ಇಕ್ಕಿ ನಾವ್ ಹಂಗೆಲ್ಲ ಏನು ಮಾಡಲ್ಲ. ಒಂದ್ ಕೆಲಸ ಮಾಡಿ, ವಾಟ್ಸ್ಆಪ್ ಒಂದ್ ಲಿಂಕ್ ಕಳ್ಸಿನಿ, ಆ ಲಿಂಕ್ ನ ಟ್ಯಾಪ್ ಮಾಡಿ. ಈ ಲಿಂಕ್ ಸ್ಕ್ಯಾಮ್ ಗೊತ್ತು ಮರಿ, ನನ್ನೇನ್ ಬೇಕು ಅನ್ಕೊಂಡಿದ್ಯಾ? ಲಿಂಕ್ ಬೈ ಟ್ಯಾಪ್ ಮಾಡ್ತಾ ಇದ್ದಂಗೆ ನನ್ನ ಫೋನ್ ಆಕ್ಸೆಸ್ ನಿಂಗೆ ಹೋಗ್ಬಿಡ್ತಾರೆ, ನನ್ನ ಅಕೌಂಟ್ ಫುಲ್ ಕ್ಲೀನ್ ಮಾಡ್ಬಿಡ್ತೀರಾ. ಸರ್ ನೀವು ಇದೇ ವಿಷಯನ ಜಾಂಡು ಜಡ್ಕಾ ಜಗದೀಶ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಅವ್ನು ನಮ್ಗೆ ಸಾಲ ಕೊಟ್ಟಿದ್ದೀನಿ ಅನ್ಕೊಂಬಿಟ್ಟವನೆ. OTP ಹೇಳ್ದ ನೀನು? ಹ್ಞೂ ಸರ್, ನೀವು ಹೇಳ್ಬೇಕು ತಾನೆ. 10,000 ಕಳಿಸ್ತಾ ಇದ್ದ, ಇಬ್ರು 5,000 ಮಾಡ್ಕೊಂಬೋದಾಗಿತ್ತಾ? ನೀವ್ ಎಷ್ಟು ಓದಿದೀರಾ? ನಾವು 0 ಪಾಸು. ನಾವು 0 ಪಾಸು. 0 ಪಾಸಾ? ಹ್ಞೂ ಸರ್, ನೀವು? ನಾವು 0 ಫೇಲ್. ಅಯ್ಯೋ ಹುಷಾರಾಗಿ ಸರ್, ನಿಮ್ಮಂತವ್ರು ಜನ ಮೋಸ ಮಾಡೋದ್ ಜಾಸ್ತಿ. ಮಚ್ಚ, ನಿಂಗೊಂದ್ ಕ್ವಶನ್ ಕೇಳೋ. ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆ ಆನೆ 11 ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹಂಗೆ ಬಿಟ್ಬಿಡುತ್ತೆ. ಯಾಕೆ ಹೇಳು? ಹಾಗಂದ್ರೆ ಅದ್ರ ಇಷ್ಟ, ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ, ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು. ಮತ್ತೆ ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಈ ಸಲ 12 ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ, ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ. ಎಷ್ಟು ಉರ್ಸ್ತಾವ್ರು. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು. ಈ ಸಲ ಆನೆನೂ ರಿಯಲ್ ಇರುತ್ತೆ, 12 ಬಾಳೆಹಣ್ಣು ರಿಯಲ್ ಇರುತ್ತೆ. ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ, ನಾನೇ ಹೇಳು ಸಾಯಿ. ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ, ಆನೆ ಟಿವಿ ಒಳಗಡೆ ಇರುತ್ತೆ. ನನ್ನ ಮಕ್ಕಳು ಒಂದೊಂದಲ್ಲ ಇನ್ನೊಂದ್ ಹೇಳ್ತೀನಿ ಕೇಳು. ಹೇಳು. ಈ ಸಲ ಆನೆನೂ ರಿಯಲ್ಲು, ಬಾಳೆಹಣ್ಣು ರಿಯಲ್ಲು, 2 ಟಿವಿ ಒಳಗಡೆನೆ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ 2 ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ. ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಅಚ್ಚ, ಇನ್ನೊಂದು ಫೈನಲ್ ಕೇಳಲಿ. ಈ ಸಲ ಆನೆನೂ ರಿಯಲ್ ಇರುತ್ತೆ, ಬಾಳೆಹಣ್ಣು ರಿಯಲ್ ಇರುತ್ತೆ, 2 ಟಿವಿ ಒಳಗಡೆ ಇರುತ್ತೆ, 2 ಒಂದೇ ಚಾನೆಲ್ ಅಲ್ಲೂ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಈ ಸಲ ಟಿವಿ, ಬಾಳೆಹಣ್ಣು, ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ, ಎಲ್ಲಾ ರಿಯಲ್ ಇರುತ್ತೆ, ಆದ್ರೂ ತಿನ್ನಲ್ಲ. ಯಾಕೆ ಹೇಳು? ಗೊತ್ತಿಲ್ಲ, ಹೇಳ್ಬಿಡಪ್ಪ ನೀನೇ. ಆಯ್ತು, ಹೇಳ್ಬಿಡ್ಲಾ? ಹೇಳ್ ಸಾಯಿ. ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ. ಮಕ್ಕಳು 3 ಬಿಟ್ಟು ಇದ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಸರ್ ನಮಸ್ಕಾರ, ನಾವು ಆಟೋದ ಮೇಲೆ ಆಟ ಹೋದ್ರೆ ನಮ್ ಶಾ ಅನ್ನೋ ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದೀವಿ. ಸರ್ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ. ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು? ಸರ್ ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕಾದ್ರೆ ತಗೊಬಹುದು, ನೀವು ಕಾಸು ಕೊಡಂಗಿರಲ್ಲ. ಏನ್ ಬೇಕಾದ್ರೆ ತಗೊಂಡ್ ಕಾಸು ಕೊಡಂಗಿಲ್ವಾ? ಅಂದ್ರೆ ಒಂದ್ 28 ದಿವಸವರೆಗೂ ಟೈಮ್ ಇರುತ್ತೆ ಸರ್, ನೀವು ಆಮೇಲೆ ಕೊಡ್ಬೇಕು. ಆಮೇಲೆ ಯಾರಿಗೆ ಕೊಡ್ಬೇಕು? ಸರ್ ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು. ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸು ಕೊಡ್ಬೇಕು? ಸರ್ ಯಾಕಂದ್ರೆ ನಾವು ಅವ್ರಿಗೆ ಕಾಸು ಕೊಟ್ಟಿರ್ತೀವಲ್ಲ ಸರ್. ಇದೆಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು. ನಾನು ಹೋಗಿ ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸು ಕೊಟ್ಟಿ, ನೀವು ಅವ್ರಿಗೆ ಕಾಸು ಕೊಟ್ಟಿ, ಅದಲ್ಲದೆ 28 ದಿವಸದಲ್ಲಿ ನಾನು ನಿಮ್ಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ ಕಟ್ಟಿಡ್ಕಂತೀರಾ? ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಡ್ 2 ವರ್ಷ ಆಯ್ತು, ನಾನು ಇನ್ನೂ ಕಾಸು ಕೊಟ್ಟಿಲ್ಲ. ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು. ನೀವೇನ್ ಕೊಡೋದ್ ಮಣ್ಣು? ಶಿಷ್ಯ ಯಾರ್ಕೆಲ್ಲ ಒರ್ಸ್ಕೊಂಡಿದಿ ಇವತ್ತು? ಹ್ಞೂ ಕಲೋ, ಒರ್ಸ್ಕೊಬಿಟ್ಟೆ. ಯಾಕೆ? ನಿನ್ನೆ ಒಂದು ಮದ್ವೆ ಇತ್ತು. ನಮ್ ಪಕ್ಕದ ಮನೆ ಅಂಕಲ್ ಜೊತೆ ಮದುವೆಗೆ ಹೋಗಿದೆ. ಆ ಅಂಕಲ್ಲು ನೆಕ್ಸ್ಟ್ ನಿಂದೇನಾ ಅಂತ ಕೇಳಿದ್ರು. ನಾನು ಹ್ಞೂ ಅಂದೆ. ನೀನ್ ಯಾಕೆ ಹ್ಞೂ ಅನ್ನಕ್ ಹೋಗಿದೆ? ಅದಕ್ಕೆ ಹೊಡೆದಿರೋದು. ನಿನ್ಗೆ ಯಾರು ಏನ್ ಕೊಡ್ತಾರೆ? ಹಂಗಲ್ಲ, ಫಸ್ಟ್ ನಾನು ಹೇಳೋದ್ ಕೇಳು. ಹ್ಞೂ ಹೇಳ ಹೋಗ್ಲಿ. ಇವತ್ತು ಒಂದ್ ತಿಥಿ ಇತ್ತು, ಹಂಗೆ ಪಕ್ಕದ ಮನೆ ಅಂಕಲ್ ಜೊತೆನೆ ಹೋಗಿದ್ದೆ ಇವತ್ತು. ನಾನು ಅಂಕಲ್ಗೆ ಅವತ್ ಕೇಳಿದ್ರಲ್ಲ ನೆಕ್ಸ್ಟ್ ನಿಂದೇನಂತ, ನಾನು ಇವತ್ತು ಅಂಕಲ್ಗೆ ನೆಕ್ಸ್ಟ್ ನಿಂದೇನ ಅಂಕಲ್ ಅಂದ್ಬಿಟ್ಟೆ. ಎದ್ಬಿಟ್ಟು ಹೊಡೆದ್ರು ಮದ. ನಾಯಿ ಹೊಡೆದಾಕ್ಬಿಟ್ರು. ತಟ್ಟೆಲ್ ಹೊಡೆದ್ರು, ಮೊಟ್ಟೆಲ್ ಹೊಡೆದ್ರು, ಚಿಕನ್ ಪೀಸ್ ಅಲ್ಲಿ ಹೊಡೆದ್ರು ಮದ. ಅದೆಲ್ಲ ಹೋಗ್ಲಿ, ಎನ್ಸ್ಕೊಂಡು ಒಡೆ ಪಾಯಿಸ್ತಾರೆ ಹೊಡೆದ್ರು ಶಿಷ್ಯ. ಮೊನ್ನೆ ಹುಡುಗಿ ನೋಡಕ್ ಬಂದಿಲ್ಲ ಅಂತ ನಿಂಗೆ ಏನಾಯ್ತು? ಅವಳೊಳ್ಳೆ ಬಟ್ಟೆ ನೋಡ್ದಾಗ ನೋಡ್ತಾಳೆ. ಯಾಕೆ ಇದೇ ಡಿಸೈನ್ ಅಲ್ಲಿ ಬೇರೆ ಕಲರ್ ತೋರಿಸಿ ಅಂತಾಳೆ.
ನಿನ್ನೆ ಒಂದ್ ಬಂದಿದಂತೆ ಅದೇನಾಯ್ತು ಅದೆಲ್ಲ ಆಲ್ಮೋಸ್ಟ್ ಓಕೆ ಆಗೋಯ್ತಪ್ಪ. ಹಾ ಕೊನೆ ಟೈಮಲ್ಲಿ ಒಂಚೂರು ತೊಡೆ ಹತ್ರ ಕೆರ್ತಾ ಇತ್ತಪ್ಪ, ಗರ್ಗರ್ ಅಂತ ಕೆರ್ಕೊಂಬಿಟ್ಟೆ, ಅಷ್ಟಕ್ಕೆ ರಿಜೆಕ್ಟ್ ಮಾಡ್ಬಿಟ್ಟೆ. ಅದ್ ಬಿಡ, ಮೊನ್ನೆ ಇಂಟರ್ವ್ಯೂ ಹೋಗಿದ್ದೆ, ಎಲ್ಲ ಕ್ಲಿಯರ್ ಆಯ್ತು. ಲಾಸ್ಟ್ ಅಲ್ಲಿ ತೊಡೆ ಹತ್ರ ನೀವೇ ತಡಿಯಕ್ ಹಾಕಿದ್ರೆ ಕೆರ್ಕೊಂಬಿಟ್ಟೆ ಗುರು. ಡಿಸಿಪ್ಲಿನ್ ಅಂತ ಆಚೆ ಹಾಕ್ಬಿಟ್ರು. ತೂ ಯಾವ್ದೋ ನಿಂದು ಹಂಗೇರೋ ನಿಮಿಷ. ಗರ್ 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 ಹಾ ಹೇಳು, ಏನು ಅದು? ಮತ್ತೆ ಕಡಿತಿತ್ತಮ್ಮ, ಅದಕ್ಕೆ ಕೆರ್ಕೊಂಬಿಟ್ಟೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಬಾ, ನಿನ್ನ ಕರೆದುಕೊಂಡು ಹೋಗಕ್ ಬಂದಿದ್ದೀನಿ. ನಿನ್ನ ಸಮಯ ಮುಗಿದಿದೆ. ಆದ್ರೆ ಇನ್ನು ನನ್ನ ಆಯಸ್ ಬಾಕಿ ಇದೆ. ನಾನು ಆರೋಗ್ಯವಾಗೂ ಇದ್ದೀನಿ. ನಿನ್ನ ಆಯಸ್ಸು ಸರಿಯೇ ಇದೆ, ಆದರೆ ನೀನು ಮೊಬೈಲ್ಗೆ ಲಾಕ್ ಹಾಕದೆ ಮನೆಯಲ್ಲಿ ಮರೆತು ಬಂದಿದ್ಯಾ. ನಿನ್ನ ಹೆಂಡತಿಯ ಕೈಗೆ ಆ ಮೊಬೈಲ್ ಸಿಕ್ಕಿದೆ. ಎಮ್ಮೆ ಮೇಲೆ ನಾನು ಮುಂದೆ ಕೂತ್ಕೋತೀನಿ.